ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತಾನ್ಯಾಹು ಅವರ ಜೊತೆಗಿನ ಗೆಳೆತನ ಹಾಗೂ ಇರಾನ್ ಜೊತೆಗಿನ ಸಂಬಂಧ ಆ ಕಾರಣಕ್ಕೋಸ್ಕರ ಹಳಸಿದೆ ಎಂದು ಚರ್ಚೆ ನಡೀತಿರುವ ನಡುವೆ ಹೊಸ ಒಂದು ವಿದ್ಯಮಾನವನ್ನು ನಡೆದಿದೆ. ಏಕಾಏಕಿ ಇರಾನ್ ದೇಶ ಭಾರತಕ್ಕೆ ಥ್ಯಾಂಕ್ಸ್ ಹೇಳಿದೆ. ಇದಕ್ಕೇನು ಕಾರಣ ಗೊತ್ತೇ? ಭಾರತ ಯುದ್ಧ ಪೀಡಿತ ಇರಾನಿಗೆ ಸಾಕಷ್ಟು ವೈದ್ಯಕೀಯ ನೆರವು ಮತ್ತು ಇನ್ನಷ್ಟು ಪರಿಹಾರದ ಸಾಮಗ್ರಿಗಳನ್ನು ಕಳಿಸಿಕೊಟ್ಟಿದೆ. ಇದರಿಂದಾಗಿ ಖುಷಿಪಟ್ಟಿರುವ ಇರಾನ್ ದೇಶವು ಭಾರತದಲ್ಲಿರುವ ಇರಾನ್ ರಾಯಭಾರಿ ಕಚೇರಿ ಮೂಲಕ ಭಾರತಕ್ಕೆ ಒಂದು ಥ್ಯಾಂಕ್ಸ್ ಹೇಳಿದೆ. ಅದೇ ರೀತಿ ಭಾರತದ ಈ ನೆರವನ್ನು ನಾವೆಂದೂ ಮರೆಯುವುದಿಲ್ಲ ಅನ್ನೋ ರೀತಿಯ ಒಂದು ಪೋಸ್ಟನ್ನು ಸೋಷಿಯಲ್ ಮೀಡಿಯಾದ ಮೂಲಕ ಮಾಡಿದೆ. ಇದರೊಂದಿಗೆ ಭಾರತ ಹಾಗೂ ಇರಾನ್ ನಡುವಿನ ಸಂಬಂಧ ಸಂಪೂರ್ಣವಾಗಿ ಹಳಸಿ ಹೋಗಿದೆ ಅನ್ನೋ ಒಂದು ಹೇಳಿಕೆಗೆ ಒಂದು ವ್ಯತಿರಿಕ್ತವಾದ ಒಂದು ಅಭಿಪ್ರಾಯ ವ್ಯಕ್ತವಾಗಿದೆ. ಯಾಕಂದರೆ ಹಾರ್ಮುಜ್ ಜಲಸಂಧಿಯಿಂದ ಭಾರತಕ್ಕೆ ಬರುವಂಥ ಹಡಗುಗಳನ್ನು ಬಿಟ್ಟಿರುವ ಜೊತೆಗೆ ಇದೀಗ ಥ್ಯಾಂಕ್ಸ್ ಕೂಡ ಹೇಳಿರುವಂಥದ್ದು ಭಾರತ ಮತ್ತು ಇರಾನ್ ನಡುವಿನ ಸಂಬಂಧ ಇನ್ನೂ ಉತ್ತಮವಾಗಿ ಇದೆ ಅನ್ನೋದಕ್ಕೆ ಒಂದು ಉತ್ತಮ ನಿದರ್ಶನ ಆಗಿದೆ.